ಪಾಳೆ ಏನೋ ಆರೋಪ ಮಾಡಿ ಭ್ರಷ್ಟಾಚಾರ ನಡೆದಿದ್ರಿ, ಶ್ರೇಯ ನಡೆಸ್ರಿ, ಪಾರದರ್ಶಕ ಮಾಡಿರಿ, ನೋ ಯಾರು ಉತ್ತರ ಕೊಡೋದಿಲ್ಲ. ಅದು ನಿರಂತರದ ಅದು ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಹಂಗೆ ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ಮಾತಾಡೋದು ಹಂಗೆ ರಾಹುಲ್ ಗಾಂಧಿ ಮಾತಾಡೋದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಎಷ್ಟೇ ದಾಖಲೆಗಳ ಸಮೇತ ಮಾತನಾಡಿದರು ಆಳುವವರು ಕಿವಿ ಕೊಡುವುದಿಲ್ಲ. ಏನು ಆಳ್ತಾ ಇದ್ದಾರಲ್ಲ ಅವ್ರು ಕಿವಿನ ಕೊಡೋದಿಲ್ಲ. ಬ್ಯಾಸಾಡಪ್ಪ ನೀವು ಮಾತಾಡಂತೆ ಅಲ್ಲಿ ಹಂಗಾಗ್ಯದ. ರಾಹುಲ್ ಗಾಂಧಿ ಏನು ಮಾಡ್ತಾಯಿದ್ರಲ್ಲೋ ಎಲ್ಲರೂ ಬಡಿಯಾಗ ಶುರು ಮಾಡೋದು, ದಪ್ ಮಾಡೋದು, ಕೂಡು ಅಂತೀವಿ. ಸಭಾಧ್ಯಕ್ಷ ಇವತ್ತು ಅದಕ್ಕೆ ಕೊನೆಗೆ ಬ್ಯಾಸತ್ತ ಈ ವಿರೋಧ ಪಕ್ಷಗಳು ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಕಾಣ್ತದೆ. ನಮ್ಮ ರಾಹುಲ್ ಗಾಂಧಿಯವರಿಗೆ ನಾವು ನಿಮ್ಗೆ ಸಪೋರ್ಟ್ ಇದ್ದೀರಪ್ಪ, ಅವ್ರನ್ನ ಇವತ್ತು ಅವಿಶ್ವಾಸ ಮಂಡಿಸೇ ಬಿಡ್ನು ಅಂತೇಳಿ ಏನೋ ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತೈತಿ ಬಿಡ್ತೈತಿ ಬೇರೆ ಮಾತು. ಅಂದ್ರೆ ಇಲ್ಲಿ ಏನಾಗಿದೆ ಪರಿಸ್ಥಿತಿ ದೇಶದ್ದು ಅಂತಂದ್ರೆ ಮಾಡೋರು ಮಾಡತ್ತಿರ್ತಾರೆ, ನೋಡತ್ತಿರ್ತಾರೆ, ಅವ್ರು ಹಿಡಿತಿರ್ತಾರೆ ರಾಜಕಾರಣಿಗಳು. ಎಷ್ಟೋ ವಿಷಯಗಳನ್ನ ಗಂಭೀರ ವಿಷಯಗಳನ್ನ ಮಾತಾಡಿದ್ರೆ ರಾಹುಲ್ ಗಾಂಧಿ ಮಾತಿಗೆ ಯಾವ್ದು ಬೆಲೆ ಇಲ್ಲ, ಮಾತಾಡೋದಷ್ಟ. ಈ ದಿಶೆಯಲ್ಲೇ ಕೊನೆಗೆ ಏನಾಗ್ಯದಪ್ಪ ಇವತ್ತು ಪರಿಸ್ಥಿತಿ ರಾಹುಲ್ ಗಾಂಧಿ ಅವ್ರದಂದ್ರೆ ಯಾರು ಕೇಳಿ ಬಿಡ್ಲಪ್ಪ. ನಮ್ಮ ಜಯಸೂರ್ಯಪ್ಪ ಹೇಳ್ತಾರಲ್ಲ, ನಾನು ಹಾಡೋಪ್ಪ, ನಾನು ಹಾಡ್ತಾ ಇರ್ತೀನಿ, ನೀವು ಕೇಳ್ರಿ ಬಿಡ್ರಿ, ಎದು ತುಂಬಿ ಹಾಡುವೇನು ಅಂತ ಅದ್ಭುತವಾದ ಮಾತನ್ನು ಹೇಳಿದರು ಜಯಸೂರ್ಯಪ್ಪ. ಅದು ಇಲ್ಲಿ ಅಪ್ಲೈ ಆಗ್ತದೆ. ಹೌದಪ್ಪ, ನಾ ಹೇಳ್ತೀನಲ್ಲ, ಲೋಕಸಭೆಯಲ್ಲಿ ಮಾತಾಡ್ತೀನಿ, ರಾಜ್ಯಸಭೆಯಲ್ಲಿ ಮಾತಾಡ್ತೀನಿ, ಹೊರಗೆ ಮಾತಾಡ್ತೀನಿ, ಎಲ್ಲ ಕಡೆ ಮಾತಾಡ್ತೀನಿ. ನೀವೇ ಯಾವ ಪ್ರಮಾಣಕ್ಕೆ ಈ ದೇಶ ತಂದು ಹಚ್ಚಿದ್ರಿ, ಬಡತನ ಎಷ್ಟು ಹೆಚ್ಚಾಗೈತಿ, ಸಾರಿ ಈ ದೇಶದಲ್ಲಿ ಎಷ್ಟು